Good morning, friends. I am Maruti Solikeri, your English lecturer. Today we shall discuss second PUC English grammar. Yes, I hope all you are safe. Yes, in your second PUC English grammar, I already finished letter writing, speech writing, report writing, reported speech, dialogue writing, activize and passivize, uh, complete the dialogue, and also reference and pronouns. Yes, today we shall discuss passage comprehension. Uh, Passage comprehension is very important for your examination because you have 10 marks on passage. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರನ್ನು ನೋಡೋಣ. ನಾನು ಆಲ್ರೆಡಿ ನಿಮಗೆ ಆಫ್ಲೈನ್ ಕ್ಲಾಸ್ ಒಳಗಡೆ ಕೆಲವೊಂದಿಷ್ಟು ಗ್ರಾಮರ್ ಟಾಪಿಕ್ಗಳನ್ನು ಮುಗಿಸಿದ್ದೀನಿ. ಆಲ್ಮೋಸ್ಟ್ ಆಲ್ ಮುಗಿಸಿದ್ದೇನೆ. ಇನ್ನೊಂದು 2-3 ಟಾಪಿಕ್ಗಳು ಮಾತ್ರವೇ. ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು, ಸ್ಪೀಚ್ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗು, ರಿಪೋರ್ಟೆಡ್ ಸ್ಪೀಚು, ಡೈಲಾಗ್ ರೈಟಿಂಗು, ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸು, ಆಮೇಲೆ ರೆಫರೆನ್ಸಸ್, WH ವರ್ಡ್ಸ್ ಮತ್ತು ಪ್ರೊನೌನ್ಸ್ಗಳದ್ದು ಇವೆಲ್ಲವುಗಳು ಮುಗಿದಿದೆ. ಈಗ ಪ್ಯಾಸೇಜನ್ನು ನೋಡೋಣ. ನಿಮ್ಮ ಎಕ್ಸಾಮ್ ಪರ್ಪಸ್ ಅಥವಾ ನಿಮ್ಮ ಎಕ್ಸಾಮಿನೇಷನ್ಗೆ ಅಥವಾ ನಿಮ್ಮ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಪ್ಯಾಸೇಜ್, ಬಿಕಾಸ್ you have 10 marks. In passage you have easily got 10 marks. ಪ್ಯಾಸೇಜ್ ಒಳಗಡೆ ಈಸಿಯಾಗಿ ನೀವು 10 ಮಾರ್ಕ್ಸನ್ನು ಪಡಿಬಹುದು. ಇಟ್ ಹೆಲ್ಪ್ಸ್ ಟು ಗೆಟ್ ಹೈ ಸ್ಕೋರ್ ಇನ್ ಇಂಗ್ಲೀಷ್. ಪ್ಯಾಸೇಜ್ ನಿಮಗೆ ಇಂಗ್ಲೀಷ್ ಒಳಗಡೆ ಹೈ ಸ್ಕೋರನ್ನು ಮಾಡಲಿಕ್ಕೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೀವು ಇಫ್ ಯು ಗಾಟ್ 10 marks in passage, automatically you get high score, and also it helps to easy pass. ನೀವು ಆ ಪ್ಯಾಸೇಜಲ್ಲಿ 10ಕ್ಕೆ 10 ಮಾರ್ಕ್ಸ್ ತೊಗೊಂಡ್ರೆ ಈಸಿಯಾಗಿ ಹೈ ಸ್ಕೋರನ್ನು ಮಾಡ್ಬೋದು ಮತ್ತು ಪಾಸಿಂಗ್ ಈಸಿ ಆಗ್ತೈತಿ. ಯಾಕಂದರೆ 10ಕ್ಕೆ 10 ತೊಗೊಂಡ್ರೆ ರಿಮೈನಿಂಗ್ 25. ಪ್ಯಾಸೇಜ್ ಒಳಗೆ 10ಕ್ಕೆ ತೊಗೊಂಡ್ರೆ ಇನ್ನು 25 ಮಾರ್ಕ್ಸ್, ಪಾಸಿಂಗಿಗೆ 35 ಬೇಕು. ಪ್ಯಾಸೇಜ್ ಒಳಗೆ 10 ಮಾರ್ಕ್ಸ್ ತೊಗೊಂಡ್ರೆ ಇನ್ನು 25 ಮಾರ್ಕ್ಸ್ ಈಸಿಯಾಗಿ ನೀವು ಪಡಿಬಹುದು. ಆದ ಕಾರಣ ಪ್ಯಾಸೇಜ್ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಹೌ ಟು ರೀಡ್ ಪ್ಯಾಸೇಜ್, ಹೌ ಟು ಗೆಟ್ ಎ ಹೈ ಸ್ಕೋರ್ ಇನ್ ಪ್ಯಾಸೇಜ್. ಪ್ಯಾಸೇಜಲ್ಲಿ ಹಾಗಾದರೆ 10ಕ್ಕೆ 10 ಹ್ಯಾಗೆ ತೊಗೋಬೋದು? ಕೀಪ್ ಇನ್ ಮೈಂಡ್. ಫಸ್ಟ್ ಪಾಯಿಂಟ್, read it to understand and concentrate on the passage. Very very important. You have to read passage, read with understand and concentrate. ನೀವು ಪ್ಯಾಸೇಜನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಮತ್ತು ತಿಳ್ಕೊಂಡು ಓದಬೇಕು ಅಂತ. ಸುಮ್ಮನೆ ಓದೋದಂದರೆ ಹಂಗೆ ಉದ್ದಕ್ಕೆ ಓದುವಂಥದ್ದಲ್ಲ. ಪ್ಯಾಸೇಜಲ್ಲಿ ಏನಿದೆ, ವಾಟ್ ಈಸ್ ದ ಕಂಟೆಂಟ್ ಆಫ್ ದ ಪ್ಯಾಸೇಜ್, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿ ಪ್ಯಾಸೇಜ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಏನು ಪ್ಯಾಸೇಜ್ ಒಳಗಿದೆ, ಏನು ಕಂಟೆಂಟ್ ಇದೆ, ಏನು ಮೀನಿಂಗ್ ಇದೆ, ಏನು ಕಾನ್ಸೆಪ್ಟ್ ಇದೆ, ಅವುಗಳನ್ನು ತಿಳ್ಕೊಂಡು ಓದಬೇಕು. ಅದು ಭಾಳಷ್ಟು ಮುಖ್ಯ. ಆ್ಯಂಡ್ ಆಲ್ಸೋ ರೀಡ್ ವಿತ್ ಕಾನ್ಸಂಟ್ರೇಟ್. ಭಾಳಷ್ಟು ಏಕಾಗ್ರತೆಯಿಂದ ಓದ್ರಿ ಪ್ಯಾಸೇಜನ್ನು, ಅದು ಭಾಳಷ್ಟು ಮುಖ್ಯ ಆಗ್ತೈತಿ. ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ದ ಪ್ಯಾಸೇಜ್. ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಆಫ್ ದಿ ಪ್ಯಾಸೇಜ್. ಪ್ಯಾಸೇಜಿನ ಕಾನ್ಸೆಪ್ಟ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆ. ಏನು ಪ್ಯಾಸೇಜ್ ಇದೆ, ಏನು ಕೊಟ್ಟಿದ್ದಾರೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಅದನ್ನು ತಿಳ್ಕೋರಿ ಅನ್ನುವಂಥದ್ದು. ಇದು ಭಾಳಷ್ಟು ಮುಖ್ಯ ಆಗ್ತೈತಿ ಪ್ಯಾಸೇಜನ್ನು ಬಿಡಿಸುವಾಗ ಅನ್ನುವಂಥದ್ದು. ಮತ್ತು ಇನ್ನೊಂದು ನೆನಪಿಟ್ಕೋರಿ, ಇನ್ ಎಕ್ಸಾಮಿನೇಷನ್ ದೇ ಗೇವ್ ಕ್ವಶನ್ ಪೇಪರ್ ಇನ್ ಅಡ್ವಾನ್ಸ್, 15 minutes ಅಡ್ವಾನ್ಸ್. ನೆನಪಿಟ್ಕೋರಿ, ಎಕ್ಸಾಮಿನೇಷನ್ ಒಳಗೆ ನೀವು 15 ನಿಮಿಷ ಮುಂಚೆ ಕ್ವಶನ್ ಪೇಪರ್ ಕೊಡ್ತಾರೆ. ಆ 15 ನಿಮಿಷ ಕೊಟ್ಟಾಗ ನೀವೇನು ಅಂತಂದರೆ ಯು ರೀಡ್ ಫಸ್ಟ್ ಪ್ಯಾಸೇಜ್. 15 ನಿಮಿಷ ಕ್ವಶನ್ ಪೇಪರ್ ಕೊಟ್ಟಾಗ the first 5 minutes look at the questions. It may be first section, 1 mark question, 4 mark question, 6 mark question, and also grammar topic. You finish it 5 minutes. In remaining 10 minutes you have to read passage. ನಿಮ್ಗೆ 15 ನಿಮಿಷ ಕ್ವಶನ್ ಪೇಪರ್ ಕೊಡ್ತಾರೆ. ಆ 15 ನಿಮಿಷ ಕ್ವಶನ್ ಪೇಪರ್ ಕೊಟ್ಟಾಗ
ಒಂದು 5 ನಿಮಿಷದೊಳಗೆ ಎಲ್ಲ ಮುಗಿಸ್ಕೊರಿ. 1 ಮಾರ್ಕ್ಸಿನ ಏನು ಕೇಳಿದ್ದಾರೆ, 4 ಮಾರ್ಕ್ಸಿನ ಏನು ಕೇಳಿದ್ದಾರೆ, 6 ಮಾರ್ಕ್ಸಿನ ಏನು ಕೇಳಿದ್ದಾರೆ, ಮತ್ತು ಗ್ರಾಮರ್ ಪಾಯಿಂಟಲ್ಲಿ ಏನು ಕೇಳಿದ್ದಾರೆ, 5 ನಿಮಿಷದಲ್ಲಿ ಮುಗಿಸ್ಕೊರಿ. ಇನ್ನು 10 ನಿಮಿಷ ಪ್ಯಾಸೇಜನ್ನು ಓದ್ರಿ. ಮುಂಚೆ 15 ನಿಮಿಷ ಕ್ವಶನ್ ಪೇಪರ್ ಕೊಟ್ಟಾಗನೇ ಪ್ಯಾಸೇಜನ್ನು ಓದಿಬಿಡ್ರಿ ಅನ್ನುವಂಥದ್ದು ಅಂತ. ಅಂದರೆ ನೀವು ಇಲ್ಲೇ ಪ್ಯಾಸೇಜನ್ನು ಪರ್ಫೆಕ್ಟ್ ಆದ್ರಿ ಅಂತಂದರೆ ಪ್ಯಾಸೇಜನ್ನು ಬಿಡಿಸುವಾಗ ನಿಮಗೆ ಈಸಿ ಆಗುತ್ತೆ ಅನ್ನುವಂಥದ್ದು ಅಂತ. ಇದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಪ್ಯಾಸೇಜ್ ಒಳಗಡೆ. ಇನ್ನು ವೆರಿ ಇಂಪಾರ್ಟೆಂಟ್ ಇನ್ ಪ್ಯಾಸೇಜ್ ಅಫಿಕ್ಸಸ್. ನಿಮಗೆ 1-2 ಕ್ವಶನ್ನು ಅಫಿಕ್ಸಸ್ ಮೇಲೆ ಏನು ಅಂತಂದರೆ ಪ್ಯಾಸೇಜಲ್ಲಿ ಕೇಳ್ತಾರೆ ಅನ್ನುವಂಥದ್ದು. ಇನ್ನು 10 ಕ್ವಶನ್ಗಳು 1-2 ಕ್ವಶನ್ ಅಫಿಕ್ಸಸ್ ಮೇಲೆ ಇರ್ತಾವೆ ಅನ್ನುವಂಥದ್ದು. 8 ಕ್ವಶನ್ನು ಪ್ಯಾಸೇಜ್ ಸಂಬಂಧಪಟ್ಟದ್ದಿರ್ತಾವೆ. ಅಟ್ಲೀಸ್ಟ್ 2 ಕ್ವಶನ್ಸ್ ಆನ್ ಅಫಿಕ್ಸಸ್, ದ ರಿಮೈನಿಂಗ್ 8 ಕ್ವಶನ್ ಆನ್ ಪ್ಯಾಸೇಜ್. 10 ಕ್ವಶನ್ ಒಳಗೆ 8 ಕ್ವಶನ್ನು ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ ಇರ್ತವೆ. ಇನ್ನು 2 ಕ್ವಶನ್ ಮಾತ್ರ ಅಫಿಕ್ಸಸ್ಸಿಗೆ ಸಂಬಂಧಪಟ್ಟತಕ್ಕಂಥದ್ದು. ಎಸ್, look on affix. What is affixes? Affix means to attach or add a word to main word. affixes ಅಂತಂದರೆ ಅಥವಾ ಅಫಿಕ್ಸ್ ಅಂತಂದರೆ ಒಂದು ಮುಖ್ಯ ಶಬ್ದಕ್ಕೆ, ಮುಖ್ಯವಾಗಿ ಇರ್ತಕ್ಕಂಥ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಆ್ಯಡ್ ಮಾಡುವುದು. ಅದಕ್ಕೆ ನಾವು ಅಫಿಕ್ಸಸ್ ಅಂತ ಕರಿತೀವಿ. ಅಫಿಕ್ಸ್ ಮೀನ್ಸ್ ಅಟ್ಯಾಚ್. ಅಫಿಕ್ಸ್ ಅಂದರೆ ದ ವರ್ಡ್ ಮೀನಿಂಗ್ ಆಫ್ ದ ವರ್ಡ್ ಅಫಿಕ್ಸ್ ಮೀನ್ಸ್ ಅಟ್ಯಾಚ್. ಅಟ್ಯಾಚ್ ಅನ್ನುವಂಥದ್ದು ಅಫಿಕ್ಸಿಗೆ ಇರ್ತಕ್ಕಂಥ ಅರ್ಥ ಅನ್ನುವಂಥದ್ದು. There are 2 types in affixes, such as first one prefixes, second one suffixes. ಅಫಿಕ್ಸ್ ಒಳಗಡೆ 2 ರೀತಿಯಾದಂಥದ್ದು, ಒಂದು ಪ್ರಿಫಿಕ್ಸಸ್, ಇನ್ನೊಂದು ಸಫಿಕ್ಸಸ್. 2 ರೀತಿಯಾದಂತಹ ಅಫಿಕ್ಸಸ್ಗಳಿದಾವೆ, ಒಂದು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಎಸ್, ಫಸ್ಟ್ ವಿ ಲುಕ್ ಆನ್ ಪ್ರಿಫಿಕ್ಸಸ್. ನಾವು ಈಗ ಪ್ರಿಫಿಕ್ಸ್ ಅಂದರೆ ಏನು ಅಂತ ನೋಡೋಣ. ಎಸ್, ವಾಟ್ ಈಸ್ ಪ್ರಿಫಿಕ್ಸಸ್? Prefixes mean to add a word before the existing word or meaningful word and make another meaningful word is called prefixes. Prefix means to add a word before the existing word and make a meaningful word. Prefixes ಅಂತಂದರೆ ಒಂದು ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದ, ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಶಬ್ದಕ್ಕೆ, ಅಂದರೆ ಮೀನಿಂಗ್ಫುಲ್ ಆಗಿ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಶಬ್ದಕ್ಕೆ ಒಂದು ಅಕ್ಷರವನ್ನು ಆ್ಯಡ್ ಮಾಡೋದು, ಸೇರಿಸೋದು. ಅದು ಶಬ್ದದ ಮುಂಚೆ, ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದದ ಮುಂಚೆ ಅಥವಾ ಆರಂಭದಲ್ಲಿ ನಾವು ಇನ್ನೂ ಒಂದು ಶಬ್ದವನ್ನು ಸೇರಿಸ್ತೀವಲ್ಲ, ಅದಕ್ಕೆ ಪ್ರಿಫಿಕ್ಸಸ್ ಅಂತ ಕರಿತೀವಿ. ಲುಕ್ ಎಟ್ ದ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅನ್ ಪ್ಲಸ್ ಹ್ಯಾಪಿ, unhappy. Dis plus like, dislike. Look at the 2 examples, unhappy and dislike. Happy is an existing word. ಇಲ್ಲೇ ಎಕ್ಸಾಂಪಲ್ ನೋಡ್ರಿ, ಉದಾಹರಣೆ ನೋಡ್ರಿ, ಗೊತ್ತಾಗುತ್ತೆ. ಹ್ಯಾಪಿ ಇಲ್ಲಿ ಏನು ಅಂತಂದರೆ ಒಂದು ಸ್ವತಂತ್ರವಾಗಿ ಅರ್ಥವನ್ನು ಕೊಡ್ತಕ್ಕಂತಹ ಅಥವಾ ಸ್ವತಂತ್ರವಾಗಿರ್ತಕ್ಕಂತಹ ಒಂದು ಮೀನಿಂಗ್ಫುಲ್ ವರ್ಡು. ಹ್ಯಾಪಿಗೆ ಮೀನಿಂಗ್ ಇದೆ, ಹ್ಯಾಪಿ ಅಂದರೆ ಸಂತೋಷ ಅನ್ನುವಂಥದ್ದು. ಅದಕ್ಕೆ ನಾವು ಪ್ರಿಫಿಕ್ಷನ್ನ, ಒಂದು ವರ್ಡನ್ನು, ಒಂದು ಶಬ್ದವನ್ನು ಸೇರಿಸಿದ್ದೀವಿ. ಅದು ಮುಂಚೆ, ಮೊದಲಲ್ಲಿ, ಆರಂಭದಲ್ಲಿದೆ ನೋಡ್ರಿ. ಅನ್ ಅನ್ನುವಂಥದ್ದನ್ನು ಒಂದು ಶಬ್ದವನ್ನು ಸೇರಿಸಿದ್ದೀವಿ. ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದವನ್ನು ಮಾಡಿದ್ದೀವಿ, ಅನ್ಹ್ಯಾಪಿ ಅನ್ನುವಂಥದ್ದು. ನೋಡಿ, ಅಲ್ಲೇ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅನ್ಹ್ಯಾಪಿ ಅನ್ನುವಂಥದ್ದು ಅಂತ. ಹ್ಯಾಪಿ ಅನ್ನುವಂಥ ಸ್ವತಂತ್ರವಾಗಿ ಮೀನಿಂಗ್ ಇರ್ತಕ್ಕಂಥ ಶಬ್ದಕ್ಕೆ ಅನ್ ಅನ್ನುವಂತಹ ಇನ್ನೊಂದು ಶಬ್ದವನ್ನು ನಾವು ಸೇರಿಸಿದ್ದೀವಿ. ಸೇರಿಸಿ ಅದೇನಾಯಿತು, ಅನ್ಹ್ಯಾಪಿ ಆಯಿತು. ಇಲ್ಲೇ ಅನ್ ಅನ್ನುವಂಥದ್ದು ಏನು ಅಂತಂದರೆ UN. ಅನ್ ಅಂದರೆ, ಅನ್ ಅನ್ನುವಂಥದ್ದು ಪ್ರಿಫಿಕ್ಸ್. ಇನ್ ದಿಸ್ ಸೆಂಟೆನ್ಸ್ ಆರ್ ಇನ್ ದಿಸ್ ವರ್ಡ್, ಅನ್ ಇಸ್ ಅ ಪ್ರಿಫಿಕ್ಸ್. ಆ ವಾಕ್ಯದಲ್ಲಿ ಅನ್ಹ್ಯಾಪಿ ಅನ್ನುವಂತಹ ಶಬ್ದದಲ್ಲಿ ಅನ್ ಅನ್ನುವಂಥದ್ದು ಪ್ರಿಫಿಕ್ಸ್ ಆಗಿದೆ. ಲುಕ್ ಎಟ್ ದ ಸೆಕೆಂಡ್, ಡಿಸ್ಲೈಕ್. ಲೈಕ್ ಇಸ್ ಎ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಲೈಕ್ ಅನ್ನುವಂಥದ್ದು ಏನು ಅಂತಂದರೆ ಎಕ್ಸಿಸ್ಟಿಂಗ್ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಮೀನಿಂಗ್ ಕೊಡ್ತಕ್ಕಂತಹ, ಸ್ವತಂತ್ರವಾಗಿ ಮೀನಿಂಗ್ ಕೊಡುವಂತಹ ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದ. ಲೈಕ್ ಅದಕ್ಕೊಂದು ಮೀನಿಂಗ್ ಇದೆ. ಲೈಕ್ ಅಂದರೆ ಇಷ್ಟವಾಗು ಅನ್ನುವಂಥ. ಅದಕ್ಕೆ ಲೈಕ್ ಅನ್ನುವಂಥ ಶಬ್ದಕ್ಕೆ ಡಿಸ್ ಅನ್ನುವಂತಹ ಪ್ರಿಫಿಕ್ಸನ್ನು ಸೇರಿಸಿದ್ದೀವಿ. ಅದು ಎಲ್ಲಿ ಅಂದರೆ ಮುಂಚೆ, ಆರಂಭದಲ್ಲಿ, ಅಂದರೆ ಶಬ್ದದ ಆರಂಭದಲ್ಲಿ ನಾವು ಡಿಸ್ ಅನ್ನುವಂತಹ ಪ್ರಿಫಿಕ್ಸನ್ನು ಸೇರಿಸಿದ್ದೀವಿ. ಅದು
ಸೇರಿ ಇನ್ನೊಂದು ಮೀನಿಂಗ್ಫುಲ್ ವರ್ಡ್ ಆಗಿದೆ ಡಿಸ್ಲೈಕ್. ಓಕೆ, ಇದು ಪ್ರಿಫಿಕ್ಸ್ ಅನ್ನುವಂಥದ್ದು. ಕೀಪ್ ಇನ್ ಮೈಂಡ್, ಪ್ರಿಫಿಕ್ಸ್ ಮೀನ್ಸ್ ಟು ಆ್ಯಡ್ ಅ ವರ್ಡ್ ಬಿಫೋರ್ ದ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್ ಆ್ಯಂಡ್ ಮೇಕ್ ಅನದರ್ ಮೀನಿಂಗ್ಫುಲ್ ವರ್ಡ್. ಪ್ರಿಫಿಕ್ಸ್ ಅಂದರೆ ನೆನಪಿಟ್ಕೋರಿ, ಒಂದು ಅರ್ಥಪೂರ್ಣವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಸೇರಿಸಿ, ಅದು ಮುಂಚೆ ಶಬ್ದದ ಆರಂಭದಲ್ಲಿ ಸೇರಿಸಿ ಇನ್ನೊಂದು ಅರ್ಥಪೂರ್ಣವಾದಂಥ ಶಬ್ದ ಮಾಡೋದಕ್ಕೆ ಪ್ರಿಫಿಕ್ಸ್ ಅಂತ ಕರಿತೀವಿ. Look at, in English there are important prefixes are there such as un, mis, im, ir, il, dis, in, anti. These are the very important prefixes in English. ಇಂಗ್ಲೀಷ್ನಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಿಫಿಕ್ಸ್ಗಳಿದ್ದಾವೆ. ಅವು ಯಾವುವು ಅಂದರೆ ಅನ್, ಯು ಎನ್, ಅನ್ ಅಂತ, ಮಿಸ್, ಎಮ್ ಐ ಎಸ್, ಇಮ್, ಐ ಎಮ್, ಇರ್, ಐ ಆರ್, ಇಲ್, ಐ ಎಲ್, ಡಿಸ್, ಡಿ ಐ ಎಸ್, ಆ್ಯಂಡ್ ಇನ್, ಐ ಎನ್, ಆ್ಯಂಡ್ ಎನ್ ಟಿ. ಇವು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಪ್ರಿಫಿಕ್ಸ್ಗಳು. ಇವು ನೆನಪಿರಲೇಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಿಫಿಕ್ಸಸ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಎಕ್ಸಾಮಿನೇಷನ್ಗೂ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ನೆನಪಿಟ್ಕೊಳ್ಳೇಬೇಕು ಈ ಪ್ರಿಫಿಕ್ಸ್ಗಳನ್ನು. ಈಗ ಎಕ್ಸಾಂಪಲ್ ನೋಡ್ಕೋತಾ ಹೋಗ್ರಿ. ಅನ್ಗೆ ಅನ್ ಪ್ಲಸ್ ಏಬಲ್, ಅನೇಬಲ್. ಅನ್ ಪ್ಲಸ್ ಕಂಟ್ರೋಲ್, ಅನ್ಕಂಟ್ರೋಲ್. ಅನ್ನುವಂಥ ಪ್ರಿಫಿಕ್ಸನ್ನು ಏಬಲ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ, ಅಂದರೆ ಮುಂಚೆ ವಾಕ್ಯದ ಆರಂಭದಲ್ಲಿ, ಇದು ಭಾಳಷ್ಟು ಮುಖ್ಯ ಆಗ್ತೈತಿ, ಆರಂಭದಲ್ಲಿ ಸೇರಿಸಿ ಅನೇಬಲ್ ಅನ್ನುವಂತಹ ಇನ್ನೊಂದು ಮೀನಿಂಗ್ಫುಲ್ ಶಬ್ದ ಮಾಡಿದ್ದೀವಿ. ಆಮೇಲೆ ಅನ್ ಅನ್ನುವಂತಹ ಪ್ರಿಫಿಕ್ಸನ್ನು ಕಂಟ್ರೋಲ್ ಅನ್ನುವಂತಹ ಶಬ್ದಕ್ಕೆ ಸೇರಿಸಿ ಅನ್ಕಂಟ್ರೋಲ್ ಅನ್ನುವಂತಹ ಒಂದು ಮೀನಿಂಗ್ಫುಲ್ ವರ್ಡನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅದರ್ ಎಕ್ಸಾಂಪಲ್ಸ್ ಆಫ್ ಪ್ರಿಫಿಕ್ಸಸ್: ಮಿಸ್ ಪ್ಲಸ್ ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಮಿಸ್ ಪ್ಲಸ್ ಫಾರ್ಚೂನ್, ಮಿಸ್ಫಾರ್ಚೂನ್. ಮಿಸ್ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಅಂಡರ್ಸ್ಟ್ಯಾಂಡ್ ಅನ್ನುವಂತಹ ಒಂದು ಸ್ವತಂತ್ರವಾದಂತಹ ಅರ್ಥಪೂರ್ಣವಾದಂತಹ ಶಬ್ದದ ಮುಂಚೆ ಸೇರಿಸಿ ಇನ್ನೊಂದು ಶಬ್ದ ಮಾಡಿದ್ದೀವಿ, ಮಿಸ್ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು. ಇಲ್ಲಿ ಮಿಸ್ ಏನು ಅಂದರೆ ಎಮ್ ಐ ಎಸ್, ಮಿಸ್ ಇಲ್ಲಿ ಪ್ರಿಫಿಕ್ಸ್ ಆಗಿದೆ. ನೆಕ್ಸ್ಟ್ ಹಾಗೆ ಫಾರ್ಚೂನ್ ಅನ್ನುವಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಬ್ದಕ್ಕೆ ಮಿಸ್ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಸೇರಿಸಿ ಮಿಸ್ ಫಾರ್ಚೂನ್ ಆಗಿದೆ. ಹಾಗೆ ಕೆಳಗಡೆ ನೋಡ್ರಿ. ನೆಕ್ಸ್ಟ್ ಇಮ್ ಪ್ಲಸ್ ಮಾರಲ್, ಇಮ್ಮಾರಲ್. ಇಮ್ ಪ್ಲಸ್ ಮಾರ್ಟಲ್, ಇಮ್ಮಾರ್ಟಲ್. Look at, we add a prefix im, I am, to the main word or existing word moral to make another meaningful word immoral. im ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಮಾರಲ್ ಅನ್ನುವಂತಹ ಒಂದು ಶಬ್ದಕ್ಕೆ ಸೇರಿಸಿ ಇಮ್ಮಾರಲ್. ಇಲ್ಲಿ ಇಮ್ ಅನ್ನುವುದು ಪ್ರಿಫಿಕ್ಸ್. ನೆಕ್ಸ್ಟ್ ಇಮ್ಮಾರ್ಟಲ್. ಇಮ್ ಅನ್ನುವಂತಹ ಪ್ರಿಫಿಕ್ಸನ್ನು ಮಾರ್ಟಲ್ ಅನ್ನುವಂಥ ಶಬ್ದಕ್ಕೆ, ಮಾರ್ಟಲ್ ಮೀನ್ಸ್ ಕೃತಕವಾಗಿರುತ್ತದಕ್ಕೆ ಮಾರ್ಟಲ್ ಅಂತ ಕರಿತೀವಿ. ಕೃತಕವಾಗಿ ಇರೋದಕ್ಕೆ ಮಾರ್ಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಫಿಕ್ಸಸ್. ಲುಕ್ ಅಟ್ ದ ಪ್ರಿಫಿಕ್ಸಸ್. ಇರ್ ಪ್ಲಸ್ ರೆಸ್ಪೆಕ್ಟ್, ಇರ್ರೆಸ್ಪೆಕ್ಟ್. ಇರ್ ಪ್ಲಸ್ ರೆಗ್ಯುಲರ್, ಇರ್ರೆಗ್ಯುಲರ್. ಇರ್ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಇದೆ. ಕೀಪ್ ಇನ್ ಮೈಂಡ್, ಇರ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಿಫಿಕ್ಸಸ್ ಇನ್ ಇಂಗ್ಲೀಷ್. ಇರ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಪ್ರಿಫಿಕ್ಸು. ಆ ಪ್ರಿಫಿಕ್ಸಿಗೆ ಒಂದು ಮುಖ್ಯವಾದಂತಹ ಪರಿಪೂರ್ಣವಾದಂತಹ ಶಬ್ದವನ್ನು ಸೇರಿಸಿದ್ದೀವಿ. ಅದು ಶಬ್ದದ ಮುಂಚೆ. ಇರ್ ಪ್ಲಸ್ ರೆಸ್ಪೆಕ್ಟ್, ಇರ್ರೆಸ್ಪೆಕ್ಟ್. ಇರ್ ಪ್ಲಸ್ ರೆಗ್ಯುಲರ್, ಇರ್ರೆಗ್ಯುಲರ್. ನೆಕ್ಸ್ಟ್ ಇಲ್ ಅನ್ನುವಂತಹ ಪ್ರಿಫಿಕ್ಸನ್ ಇಲ್ ಪ್ಲಸ್ ಲೀಗಲ್, ಇಲ್ಲೀಗಲ್. ಇಲ್ ಪ್ಲಸ್ ಲಿಟರೇಟ್, ಇಲ್ಲಿಟರೇಟ್. ಓಕೆ, ಅದು ಲಿಟರೇಟ್ ಎಲ್ಲ ಈ ಆಗಬೇಕು. ಕರೆಕ್ಷನ್ ಮಾಡ್ಕೋರಿ, ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಎಸ್, ಇಲ್ ಪ್ಲಸ್ ಲಿಟರೇಟ್, ಇಲ್ಲಿಟರೇಟ್. ಇಲ್ಲೇ ಇಲ್ ಅನ್ನುವಂತಹ ಪ್ರಿಫಿಕ್ಸನ್ನು ಲೀಗಲ್ ಮತ್ತು ಲಿಟರೇಟ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ ಮುಂಚೆ, ಅಂದರೆ ಶಬ್ದದ ಮುಂಚೆ ಸೇರಿಸಿ ಇಲ್ಲಿಗಲ್ ಮತ್ತು ಇಲ್ಲಿಟರೇಟ್ ಅನ್ನುವಂತಹ ಶಬ್ದವನ್ನು ಮಾಡಿದ್ದೇವೆ. ಇಲ್ ಏನು ಅಂದರೆ ಪ್ರಿಫಿಕ್ಸ್. ನೆಕ್ಸ್ಟ್ ಡಿಸ್ ಪ್ಲಸ್ ಲಾಯಲ್, ಡಿಸ್ಲಾಯಲ್. ಡಿಸ್ ಪ್ಲಸ್ ಕ್ವಾಲಿಫೈ, ಡಿಸ್ಕ್ವಾಲಿಫೈ. ಡಿಸ್ ಅನ್ನುವಂಥದ್ದು ಏನು ಅಂದರೆ ಪ್ರಿಫಿಕ್ಸ್. ನೆಕ್ಸ್ಟ್ ಇನ್ ಪ್ಲಸ್ ಕಂಪ್ಲೀಟ್, ಇನ್ಕಂಪ್ಲೀಟ್. ಇನ್ ಪ್ಲಸ್ ಕರೆಕ್ಟ್, ಇನ್ಕರೆಕ್ಟ್. ಇನ್ ಅನ್ನುವಂತಹ ಪ್ರಿಫಿಕ್ಸ್ ಸೇರಿಸಿ ಇನ್ನನ್ನಂತಹ ಪ್ರಿಫಿಕ್ಸನ್ನು ಒಂದು ಪರಿಪೂರ್ಣ ಶಬ್ದಕ್ಕೆ ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದವನ್ನು ಮಾಡಿದ್ದೇವೆ, ಕಂಪ್ಲೀಟ್ ಅನ್ನುವಂಥದ್ದು. ಅದು ಇನ್ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇನ್ ಅನ್ನುವಂಥದ್ದು ಪ್ರಿಫಿಕ್ಸ್ ಕರೆಕ್ಟ್ಗೆ ಸೇರಿಸಿ ಇನ್ಕರೆಕ್ಟ್ ಮಾಡಿದ್ದೇವೆ. ಕೀಪ್ ಇನ್ ಮೈಂಡ್, ಇನ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿಪೋಸಿಷನ್ಸ್ ಆ್ಯಂಡ್ ಆಲ್ಸೋ ಪ್ರಿಫಿಕ್ಸಸ್
ಇನ್ ಇಂಗ್ಲೀಷ್. ಇನ್ನೇನು ಅಂದರೆ ಪ್ರಿಫಿಕ್ಸ್ ಆಗಿ ಯೂಸ್ ಆಗುತ್ತೆ ಮತ್ತು ಒಂದು ಪ್ರಿಪೋಸಿಷನ್ ಆಗಿಯೂ ಸಹ ಇನ್ ಯೂಸ್ ಆಗುತ್ತೆ. ನೆನಪಿಟ್ಕೋರಿ, ಪ್ರಿಫಿಕ್ಸು ಹೌದು, ಪ್ರಿಪೋಸಿಷನ್ನು ಹೌದು ಇನ್. ನೆಕ್ಸ್ಟ್ ಆ್ಯಂಟಿ ಪ್ಲಸ್ ಕರಪ್ಷನ್, ಆ್ಯಂಟಿ ಕರಪ್ಷನ್, ಆ್ಯಂಟಿ ಪ್ಲಸ್ ಕ್ಲೈಮ್ಯಾಕ್ಸ್, ಆ್ಯಂಟಿ ಕ್ಲೈಮ್ಯಾಕ್ಸ್. ಆ್ಯಂಟಿ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ನಾವು ಕರಪ್ಷನ್ ಮತ್ತು ಕ್ಲೈಮ್ಯಾಕ್ಸ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ ಆ್ಯಂಟಿ ಕ್ಲೈಮ್ಯಾಕ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಇದಕ್ಕೆ ನಾವು ಮಾಡಿದ್ದೀವಿ. ಎಸ್, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ prefixes in English. Keep in mind un, miss, dis, ir, ill, yes, anti, im, in. These are the very important prefixes in English. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಇವಷ್ಟು ಪ್ರಿಫಿಕ್ಸಸ್ಸನ್ನು ನೆನಪಿಟ್ಕೋರಿ. ನಿಮ್ಮ ಎಕ್ಸಾಮಿನೇಷನ್ಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಕೇಳ್ತಾರೆ ಅನ್ನುವಂಥದ್ದು ಅಂತ. ಓಕೆ, ನೆಕ್ಸ್ಟ್ ಸಫಿಕ್ಸಸ್. ಪ್ರಿಫಿಕ್ಸಸ್ ನೋಡಿದ್ದೀವಿ. ಇನ್ನು ಸಫಿಕ್ಸಸ್, ಕೀಪ್ ಇನ್ ಮೈಂಡ್, ಪ್ರಿಫಿಕ್ಸಸ್ ಮೀನ್ಸ್ ಟು ಆ್ಯಡ್ ಎ ವರ್ಡ್ ಬಿಫೋರ್ ದಿ ಎಕ್ಸಿಸ್ಟಿಂಗ್ ವರ್ಡ್. ಪ್ರಿಫಿಕ್ಸಸ್ ಅಂದರೆ ಒಂದು ಶಬ್ದದ ಮುಂಚೆ ನಾವು ಹಚ್ಚುವುದು ಪ್ರಿಫಿಕ್ಸಸ್ ಆಗ್ತೈತಿ. ಇನ್ನು ಸಫಿಕ್ಸಸ್ ನೋಡ್ರಿ. ಸಫಿಕ್ಸ್ ಮೀನ್ಸ್ ಟು ಆ್ಯಡ್ ಎ ವರ್ಡ್ ಆಫ್ಟರ್ ದ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್ ಆ್ಯಂಡ್ ಮೇಕ್ ಎ ಅನದರ್ ಮೀನಿಂಗ್ಫುಲ್ ವರ್ಡ್. ಓಕೆ, ಕೀಪ್ ಇನ್ ಮೈಂಡ್. Suffix means to add a word after the existing word and or meaningful word and make a another meaningful word. Suffixes ಅಂತಂದರೆ ಒಂದು ಶಬ್ದವನ್ನು ಒಂದು ಪರಿಪೂರ್ಣವಾಗಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಅನ್ನುವಂಥದ್ದು ಅಂತ. ಶಬ್ದದ ಕೊನೆಯಲ್ಲಿ ಅಥವಾ ನಂತರದಲ್ಲಿ ನಾವು ಹಚ್ಚಿ ಅಥವಾ ಸೇರಿಸಿ ಇನ್ನೊಂದು ಅರ್ಥಪೂರ್ಣವಾದಂತಹ ಶಬ್ದ ಮಾಡ್ತೀವಲ್ಲ, ಅದಕ್ಕೆ ಸಫಿಕ್ಸಸ್ ಅಂತ ಕರಿತೀವಿ. ಸಫಿಕ್ಸಸ್ ಅಂದರೆ ಒಂದು ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಹಚ್ತಕ್ಕಂಥದ್ದು. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬ್ಯೂಟಿ ಪ್ಲಸ್ ಫುಲ್, ಬ್ಯೂಟಿಫುಲ್. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಲುಕ್ ಎಟ್ ದ ಟೂ ವರ್ಡ್ಸ್. ಬ್ಯೂಟಿ ಇಸ್ ಅ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಬ್ಯೂಟಿ ಅನ್ನುವಂಥದ್ದು ಏನು ಅಂತಂದರೆ ಒಂದು ಅಸ್ತಿತ್ವದಲ್ಲೇ ಇರತಕ್ಕಂತಹ ಶಬ್ದ ಅಥವಾ ಪರಿಪೂರ್ಣವಾಗಿ ಮೀನಿಂಗ್ ಕೊಡ್ತಕ್ಕಂತಹ ಶಬ್ದ. ಬ್ಯೂಟಿ ಅಂದರೆ ನಿಮಗೆ ಗೊತ್ತೇ ಸೌಂದರ್ಯ ಅನ್ನುವಂಥದ್ದು. ಆ ಶಬ್ದಕ್ಕೆ ಫುಲ್ ಅನ್ನುವಂಥದ್ದು, FUL, ಫುಲ್ ಅನ್ನುವಂತಹ ಸಫಿಕ್ಸನ್ನು ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದ ಮಾಡಿದ್ದೀವಿ ನಾವು, ಬ್ಯೂಟಿಫುಲ್ ಅನ್ನುವಂಥದ್ದು ಅಂತ. ನೆನಪಿಟ್ಕೋರಿ, ಸಫಿಕ್ಸನ್ನು ಶಬ್ದದ ನಂತರದಲ್ಲಿ ನೋಡಿರಿ, ನಿಮ್ಮ ಸ್ಕ್ರೀನ್ ಮೇಲೆ ಬ್ಯೂಟಿ ಅನ್ನುವಂಥ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಫುಲ್ ಅನ್ನುವಂತಹ ಒಂದು ಸಫಿಕ್ಸನ್ನು ನಾವು ಸೇರಿಸಿದ್ದೀವಿ. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಲುಕ್ ಎಟ್ ಅ ವರ್ಡ್ ಕಲರ್ ಈಸ್ ಅ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಕಲರ್ ಅನ್ನುವಂಥದ್ದು ಏನು ಅಂತಂದರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ, ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದ. ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇದೆ. ಕಲರ್ ಅಂದರೆ ಬಣ್ಣ ಅನ್ನುವಂಥದ್ದು. ಅದಕ್ಕೆ ಸಫಿಕ್ಸ್ ಫುಲ್ ಅನ್ನುವಂಥದ್ದನ್ನು ಸೇರಿಸಿದ್ದೀವಿ. ಅದು ಏನಾಯಿತು, ಕಲರ್ಫುಲ್ ಆಯಿತು. ಓಕೆ, ಗೊತ್ತಾಯ್ತಲ್ಲ. ಫುಲ್, ನೆಸ್, ಲೆಸ್, ಇಸಮ್, ಏಬಲ್, TION, LY. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಅತಿ ಮುಖ್ಯವಾದಂತಹ ಸಫಿಕ್ಸ್ಗಳಿದ್ದಾವೆ. ಯಾವುವು ಅಂದರೆ ಫುಲ್, FUL, ಫುಲ್. NESS, ನೆಸ್. LESS, ಲೆಸ್. ISM, ಇಸಮ್. ABLE, ಏಬಲ್. TION, ಷನ್. ಆ್ಯಂಡ್ LY, ಲಿ. ಇವು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಸಫಿಕ್ಸ್ಗಳು. ಓಕೆ, ನೋಡಿ, ನಾನು ಹೇಳಿದ್ದೇನೆ ಇವೆಲ್ಲ ಸಫಿಕ್ಸ್ಗಳನ್ನು ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಮೀನಿಂಗ್ ಕೊಡ್ತಕ್ಕ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಹಚ್ಚಬೇಕು. ಮೀನಿಂಗ್ ಪ್ಲಸ್ ಫುಲ್, ಮೀನಿಂಗ್ಫುಲ್. ಕೊನೆಯಲ್ಲಿ ನಾವು ಹಚ್ಚಿದ್ದೇವೆ ಫುಲ್ ಅನ್ನುವಂಥದ್ದನ್ನು. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಇನ್ನಷ್ಟು ಸಫಿಕ್ಸಸ್ಗೆ ಎಕ್ಸಾಂಪಲ್ ನೋಡ್ರಿ. ಡಾರ್ಕ್ ಪ್ಲಸ್ ನೆಸ್, ಡಾರ್ಕ್ನೆಸ್. ಕ್ಲೀನ್ ಪ್ಲಸ್ ನೆಸ್, ಕ್ಲೀನ್ನೆಸ್. ಓಕೆ, ನೆಸ್ ಇಸ್ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ನೆಸ್ ಅನ್ನುವಂಥದ್ದು, NESS, ನೆಸ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಸಫಿಕ್ಸು. ಆ ಸಫಿಕ್ಸನ್ನು ನಾವು ಒಂದು ಪರಿಪೂರ್ಣವಾಗಿ
ಅರ್ಥ ನೀಡ್ತಕ್ಕಂತಹ ಶಬ್ದದ ಕೊನೆಯಲ್ಲಿ ಹಚ್ಚಿದ್ದೇವೆ. ಓಕೆ, ಡಾರ್ಕ್ ಪ್ಲಸ್ ನೆಸ್ ಡಾರ್ಕ್ನೆಸ್, ಕ್ಲೀನ್ ಪ್ಲಸ್ ನೆಸ್ ಕ್ಲೀನ್ನೆಸ್. ಓಕೆ, ನೆಕ್ಸ್ಟ್ ಯೂಸ್ ಪ್ಲಸ್ ಲೆಸ್ ಯೂಸ್ಲೆಸ್, ಕೇರ್ ಪ್ಲಸ್ ಲೆಸ್ ಕೇರ್ಲೆಸ್. ನೆಕ್ಸ್ಟ್ ಸಫಿಕ್ಸ್ ಲೆಸ್. ಲೆಸ್ ಇಸ್ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಮತ್ತೊಂದು ಸಫಿಕ್ಸ್ ಯಾವುದು ಅಂದರೆ ಲೆಸ್ ಅನ್ನುವಂಥದ್ದು. ಆ ಲೆಸ್ಸನ್ನು ಯೂಸ್ ಅನ್ನುವಂತಹ ಪರಿಪೂರ್ಣ ಶಬ್ದದ ನಂತರದಲ್ಲಿ ಕೊನೆಯಲ್ಲಿ ಹಚ್ಚಿದ್ದೇವೆ. ಹಚ್ಚಿ ಇನ್ನೊಂದು ಮೀನಿಂಗ್ಫುಲ್ ಆದಂತಹ ಶಬ್ದವನ್ನು ನಾವು ಮಾಡಿದ್ದೇವೆ. ಯೂಸ್ ಪ್ಲಸ್ ಲೆಸ್ ಯೂಸ್ಲೆಸ್, ಕೇರ್ ಪ್ಲಸ್ ಲೆಸ್ ಕೇರ್ಲೆಸ್. ನೆಕ್ಸ್ಟ್ ಇಸಮ್, ISM, ಇಸಮ್ ಅನ್ನುವಂಥದ್ದು ಒಂದು ಸಫಿಕ್ಸು. ಇಸಮ್ ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಎಸ್, ವಿ ಆ್ಯಡ್ ಎ ಇಸಮ್ ಟು ದ ಮೀನಿಂಗ್ಫುಲ್ ವರ್ಡ್ ಸೋಷಿಯಲ್. ಸೋಷಿಯಲ್ ಅನ್ನುವಂತಹ ಒಂದು ಶಬ್ದಕ್ಕೆ ಇಸಮ್ ಅನ್ನುವಂತಹ ಒಂದು ಸಫಿಕ್ಸನ್ನು ಹಚ್ಚಿದ್ದೀವಿ. ಅದು ಎಲ್ಲಿ? ಕೊನೆಯಲ್ಲಿ ಅಥವಾ ಶಬ್ದದ ನಂತರದಲ್ಲಿ, ಶಬ್ದದ ಕೊನೆಯಲ್ಲಿ. ಸೋಷಿಯಲ್ ಪ್ಲಸ್ ಇಸಮ್ ಸೋಷಿಯಲಿಸಮ್, ಲಿಬರಲ್ ಪ್ಲಸ್ ಇಸಮ್ ಲಿಬರಲಿಸಮ್. ಅದು ಲಿಬರಲ್ ಮತ್ತು ಸೋಷಿಯಲ್ ಅನ್ನುವಂತಹ ಪರಿಪೂರ್ಣವಾದಂತಹ ಮೀನಿಂಗ್ ಕೊಡ್ತಕ್ಕಂಥ ಶಬ್ದದ ಕೊನೆಯಲ್ಲಿ ನಾವು ಇಸಮ್ ಅನ್ನುವಂತಹ ಸಫಿಕ್ಸನ್ನು ಹಚ್ಚಿದ್ದೇವೆ. ಎಸ್, ನೆಕ್ಸ್ಟ್ ಏಬಲ್ ಇಸ್ ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇನ್ನೊಂದು ಇಂಪಾರ್ಟೆಂಟ್ ಸಫಿಕ್ಸ್ ಏಬಲ್ ಅನ್ನುವಂಥದ್ದು, ABLE. ವಿ ಆ್ಯಡ್ ಎ ಏಬಲ್ ಟು ದ existing word comfort. Comfort plus able comfortable, talk plus able talkable. ಏಬಲ್ ಅನ್ನುವಂತಹ ಒಂದು ಸಫಿಕ್ಸನ್ನು ಕಂಫರ್ಟ್ ಅನ್ನುವಂತಹ ಒಂದು ಸ್ವತಂತ್ರವಾಗಿ ಮೀನಿಂಗ್ ಕೊಡ್ತಕ್ಕಂತಹ ಶಬ್ದದ ನಂತರದಲ್ಲಿ ಕೊನೆಯಲ್ಲಿ ಹಚ್ಚಿದ್ದೇವೆ. ಅದು ಕೊನೆಯಲ್ಲಿ ಹಚ್ಚಿ ಇನ್ನೊಂದು ಮೀನಿಂಗ್ಫುಲ್ ಆದಂತಹ ಶಬ್ದವನ್ನು ಮಾಡಿದ್ದೇವೆ. ಕಂಫರ್ಟ್ ಪ್ಲಸ್ ಏಬಲ್ ಕಂಫರ್ಟೇಬಲ್, ಟಾಕ್ ಪ್ಲಸ್ ಏಬಲ್ ಟಾಕೇಬಲ್. ಇದು ಏಬಲ್ ಅನ್ನುವಂಥದ್ದು. ನೆಕ್ಸ್ಟ್ ಅನದರ್ ಸಫಿಕ್ಸ್ TION. TION ಅನ್ನುವಂಥದ್ದು ಒಂದು ಸಫಿಕ್ಸು. TION ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಎಜುಕೇಟ್ ಪ್ಲಸ್ TION, ಅಶನ್ ಎಜುಕೇಷನ್. ಎಜುಕೇಷನ್ ಅನ್ನುವಂತಹ ಶಬ್ದದಲ್ಲಿ TION ಅನ್ನುವಂಥದ್ದು ಸಫಿಕ್ಸ್ ಅನ್ನುವಂಥದ್ದು. ಎಜುಕೇಟ್ ಶಬ್ದಕ್ಕೆ TION ಅನ್ನುವಂತಹ ಸಫಿಕ್ಸ್ ಹಚ್ಚಿ ಎಜುಕೇಷನ್ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಗ್ಲೋಬಲೈಸ್ ಪ್ಲಸ್ TION ಇಸ್ ಗ್ಲೋಬಲೈಜೇಷನ್. ಗ್ಲೋಬಲೈಸ್ ಅನ್ನುವಂತಹ ಶಬ್ದದ ಕೊನೆಯಲ್ಲಿ ಅಥವಾ ನಂತರದಲ್ಲಿ ನಾವು TION ಶನ್ ಅನ್ನುವಂತಹ ಒಂದು ಸಫಿಕ್ಸನ್ನು ಹಚ್ಚಿದ್ದೇವೆ. ಕೊನೆಯಲ್ಲಿ ಅಥವಾ ನಂತರದಲ್ಲಿ ಹಚ್ಚಿ ನಾವು ಏನು ಅಂತಂದರೆ ಗ್ಲೋಬಲೈಜೇಷನ್ ಅನ್ನುವಂತಹ ಒಂದು ಶಬ್ದವನ್ನು ಮಾಡಿದ್ದೇವೆ. ನೆಕ್ಸ್ಟ್ LY. LY ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇನ್ನೊಂದು ಮುಖ್ಯವಾದಂತಹ ಸಫಿಕ್ಸ್ ಯಾವುದು ಅಂದರೆ LY ಅನ್ನುವಂಥದ್ದು. ಕ್ವಿಕ್ ಅನ್ನುವಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಅರ್ಥಪೂರ್ಣವಾದಂತಹ ಶಬ್ದದ ಕೊನೆಯಲ್ಲಿ ನಂತರದಲ್ಲಿ ನಾವು LY ಅನ್ನುವಂತಹ ಸಫಿಕ್ಸನ್ನು ಹಚ್ಚಿದ್ದೇವೆ. ಕ್ವಿಕ್ ಪ್ಲಸ್ LY ಕ್ವಿಕ್ಲಿ. ಸಡನ್ ಪ್ಲಸ್ LY ಸಡನ್ಲಿ. ಅದು ಸಡನ್ಲಿ ಅನ್ನುವಂಥ ಶಬ್ದದೊಳಗೆ LY ಏನು ಅಂದರೆ ಸಫಿಕ್ಸ್ ಅನ್ನುವಂಥದ್ದು ಅಂತ. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್, ಸಚ್ ಆಸ್ ಫುಲ್, ನೆಕ್ಸ್ಟ್ ನೆಸ್, ಲೆಸ್, ಇಸಮ್, ಆ್ಯಂಟಿ, TION, LY. These are the very important suffixes in English and also for the examination point of view. ನಿಮ್ಮ ಎಕ್ಸಾಮ್ಗೂ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಇವೆಲ್ಲ ಸಫಿಕ್ಸಸ್ಗಳು ಅನ್ನುವಂಥದ್ದು ಅಂತ. ಓಕೆ, ನೀವು ಹೆಚ್ಚೆಚ್ಚು ಪ್ಯಾಸೇಜ್ಗಳನ್ನು ಬಿಡಿಸ್ರಿ, ಅಂದಾಗ ಮಾತ್ರ ಇವುಗಳು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ಅಂದರೆ ಸಫಿಕ್ಸ್ಗಳನ್ನು ಹೇಗೆ ಆ್ಯಡ್ ಮಾಡಬೇಕು ಅಥವಾ ಪ್ರಿಫಿಕ್ಸ್ಗಳನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥದ್ದು ಅಂತ. ಹೌದು, ಎಸ್, ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ. ಎಷ್ಟು ಜಾಸ್ತಿ ಬಿಡಿಸ್ತೀರಿ ಅಷ್ಟು ನಿಮಗೆ ಪ್ರಿಫಿಕ್ಸ್ಗಳು ಮತ್ತು ಸಫಿಕ್ಸ್ಗಳು ಹತ್ತವೆ ಅನ್ನುವಂಥದ್ದು ಅಂತ. ಯಾಕಂದರೆ ಯಾವ ಶಬ್ದಕ್ಕೆ ಯಾವ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಹಚ್ಚಬೇಕು ಅನ್ನುವಂಥದ್ದು ಏನು ಅಂತಂದರೆ ನೀವು ಹೆಚ್ಚೆಚ್ಚು ಬಿಡಿಸಿದಾಗ ಮಾತ್ರ ಅವುಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಅಂತ. ಓಕೆ, ದಿಸ್ ಈಸ್ ಪ್ಯಾಸೇಜ್ ಕಾಂಪ್ರಹೆನ್ಷನ್.
listen this video carefully, and if you have question, please ask me through the mobile, or it means contact me. ಓದ್ರಿ ಪ್ಯಾಸೇಜನ್ನು, ಇದನ್ನು ಓದಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳನ್ನು ಓದ್ರಿ. ತಿಳ್ಕೊರಿ ಅಂತ ಇಲ್ಲ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.